ನಾನು ಸುಮಾರು 93-94ನೇ ಸಾಲಿನಿಂದಲೇ ಲಕ್ಕುಂಡಿಗೆ ಬರೋದಕ್ಕೆ ಶುರು ಮಾಡಿದೆ. ಪ್ರಾರಂಭದೊಳಗೆ 32 ಪ್ರಕಟಿತ ಶಾಸನಗಳಿದ್ವು. ನಾನು ಇಲ್ಲಿ ಕ್ಷೇತ್ರ ಕಾರ್ಯವನ್ನು ಕೈಕೊಂಡು ಪ್ರತಿ ಊರಿನಲ್ಲಿರ್ತಕ್ಕಂಥ ಪ್ರತಿ ಓಣಿ, ಕೇರಿ, ದೇವಾಲಯಗಳು ಎಲ್ಲವನ್ನು ಕಲ್ಲುಗಳನ್ನೆಲ್ಲ ನೋಡ್ತಾ ಹೋದ ಹಾಗೆ ಸುಮಾರು 110 ಶಾಸನಗಳನ್ನು ಒಳಗೊಂಡಂತಹ ಲಕ್ಕುಂಡಿ ಶಾಸನಗಳು ಅನ್ನುವ ಕೃತಿಯನ್ನು 2008ರಲ್ಲಿ ತಂದೆ. ತದನಂತರವೂ ಕೂಡ ಈ ಭಾಗದೊಳಗೆ ಸಾಕಷ್ಟು ಶಾಸನಗಳು ಸಿಗ್ತಾನೆ ಹೋದವು. ಎಲ್ಲೆಲ್ಲಿ ದೇವಾಲಯಗಳಿಗೆ ಅಥವಾ ದೇವಾಲಯದ ಅಕ್ಕಪಕ್ಕದಲ್ಲಿ ಪಾಯ ಹಾಕುವ ಸಂದರ್ಭದೊಳಗೆ, ಸ್ಕೂಲ್ಗಳನ್ನ ಕಟ್ತಕ್ಕಂಥ ಸಂದರ್ಭದಲ್ಲಿ, ಕಾಂಪೌಂಡ್ ಗೋಡೆಗಳನ್ನು ನಿರ್ಮಿಸ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ತೋಡಿದಾಗ ಮೂರ್ತಿಗಳು ಸಿಗ್ತಿದ್ವು, ಶಿಲ್ಪಗಳು ಸಿಗ್ತಿದ್ವು, ಜೈನ ಶಿಲ್ಪಗಳು ಸಿಕ್ಕಿದ್ವು. ಈ ನಮ್ಮ ಈ ಬೆಂತೂರವ್ರ ಮನೆ ಹಿಂದಂತೂ ಅವರು ಪಾಯ್ಖಾನೆ ಇದು ಕಟ್ಟುವ ಸಂದರ್ಭದೊಳಗೆ ಅಲ್ಲಿ ಜಿನಮೂರ್ತಿಗಳು ಸಿಕ್ಕವು, ಶಾಸನ ಸಹಿತ ಜಿನಮೂರ್ತಿಗಳು ಸಿಕ್ಕವು. ಹೀಗಾಗಿ ಈ ಎಲ್ಲ ಶಾಸನಗಳನ್ನು ಆ ಪುಸ್ತಕ ತಂದ ನಂತರ ಮತ್ತೆ 45 ಶಾಸನಗಳು ನನಗೆ ಸಿಕ್ಕಿದೆ. ಇದು ಊರಲ್ಲಿ ಪ್ರತಿ ಬಾರಿ ಬಂದಾಗಲೂ ಕೂಡ ಒಂದೊಂದು ಹೊಸ ಶಾಸನಗಳು ಇಲ್ಲಿ ಸಿಗ್ತವೆ. ಆ ದೃಷ್ಟಿಯಿಂದ ಶಾಸನಗಳಿಂದ, ಇತಿಹಾಸದಿಂದ, ಸಂಸ್ಕೃತಿ ಪರಂಪರೆಗಳಿಂದ ಸಮೃದ್ಧವಾದಂಥ ಒಂದು ಊರು ಲಕ್ಕುಂಡಿ. ಇಲ್ಲಿ ನಿಧಿ ಇದೆಯೋ ಇಲ್ವೋ ನಾನು ಹೇಳಲಾರೆ, ಆದರೆ ಇಲ್ಲಿ ಟಂಕಸಾಲೆ ಇತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆ ಟಂಕಸಾಲೆಯೊಳಗೆ ಲೊಕ್ಕಿಯ ಗದ್ಯಾಣ, ಲೊಕ್ಕಿಯ ಅಚ್ಚಿನ ಗದ್ಯಾಣ, ಲೊಕ್ಕಿಯ ಪರಿವರ್ತಿತ ಗದ್ಯಾಣ, ಲೊಕ್ಕಿಯ ಪೊನ್ ಅಂತಕ್ಕಂತಹ ನಾಣ್ಯಗಳನ್ನು ಟಂಕಿಸಲಾಗ್ತಾಯಿತ್ತು. ಈಗಿನ ಕಾಲದೊಳಗೆ ನೀವು 1,60,000ಕ್ಕೆ ಒಂದು ತೊಲೆ ಅಂತೀರಿ. ಆ ಕಾಲದೊಳಗೆ ಹಳೆ ತೊಲೆಗಳಿದ್ವು, ಅವುಗಳು ಕೂಡ ಇಲ್ಲಿ ನಾಣ್ಯಗಳೇ, ಬಂಗಾರದ ನಾಣ್ಯಗಳು ತೊಲಿಗಟ್ಟಲೆ ಇರ್ತಿದ್ವು. ಹಾಗಾಗಿ ಅವು ಚಲಾವಣೆಯಲ್ಲಿದ್ವು. ಈ ಊರಿನೊಳಗೆ ಕೇವಲ ಧರ್ಮ ಅಷ್ಟೇ ಅಲ್ಲ, ದೇವಾಲಯಗಳಷ್ಟೇ ಅಲ್ಲ, ಇಲ್ಲಿ ವ್ಯಾಪಾರಸ್ಥರು, ವ್ಯವಹಾರದವರು ಅವ್ರು ಸಾಕಷ್ಟು ಜನ ಇಲ್ಲಿದ್ದರು, ಮಹಾಜನರಿದ್ದರು. ಹಾಗಾಗಿ ಅವರೆಲ್ಲರೂ ಕೂಡ ಒಂದು ಕಾಲದೊಳಗೆ ಇದು ಶಾಂತಿ, ಸುಖ, ಸಮೃದ್ಧಿಗಳ ಒಂದು ತವರಾಗಿತ್ತು. ಹಾಗಾಗಿ ಇಲ್ಲಿ ಈ ರೀತಿಯ ಒಂದು ಸಮೃದ್ಧಿ ಇರೋ ಸಾಧ್ಯತೆಗಳಿದೆ. ಹಾಗಾಗಿ ಸುಮಾರು 7-8 ವರ್ಷಗಳಿಂದಲೇ ನಾನು ಪ್ರಯತ್ನ ಪಡ್ತಾಯಿದ್ದೆ, ಈ ಊರನ್ನು ಉತ್ಖನನ ಮಾಡಬೇಕು. ಊರಿನಲ್ಲಿರ್ತಕ್ಕಂತಹ ಮನೆಗಳ ಕೆಳಗೆ ದೇವಸ್ಥಾನಗಳಿವೆ, ಅವುಗಳನ್ನು ತೆಗೀಬೇಕು. ಇಲ್ಲಿರ್ತಕ್ಕಂಥ ಇತಿಹಾಸ ಪರಂಪರೆಯನ್ನು ಹೊರ ತೆಗಿಬೇಕು ಅಂತಕ್ಕಂಥ ವಿಚಾರ ನಾನು ಇಟ್ಕೊಂಡಿದ್ದೆ. ಅದನ್ನು ಹಿಂದೆ ಮಂತ್ರಿಗಳಾಗಿದ್ದಾಗ, MLA ಆಗಿದ್ದಾಗ ಕೂಡ ನಾನು ಸನ್ಮಾನ್ಯ ಸಚಿವರಾದಂಥ HK ಪಾಟೀಲ್ರಿಗೆ ನಾನು ಭಿನ್ನವಿಸ್ಕೊಳ್ತಾನೆ ಬಂದಿದ್ದೆ. ಈ 3 ವರ್ಷಗಳ ಹಿಂದೆ ನಾನು ಅವರಿಗೆ ಲಿಖಿತವಾಗಿಯೂ ಕೊಟ್ಟೆ, ನೀವು ಲಕ್ಕುಂಡಿಯನ್ನು ಖಾಲಿ ಮಾಡಿಸ್ರಿ ಸರ್ ಅಂತ. ಅದಕ್ಕೆ ಅವರು ಅದು ಹೇಗೆ ಸಾಧ್ಯ ಅದ ಅಂದರು. ಇಲ್ಲ ಸರ್, ನೀವು ಎಲ್ಲೆಲ್ಲಿ ಇವೆ ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಎಲ್ಲೆಲ್ಲಿ ನಮಗೆ ಅವುಗಳ ಅವಶೇಷಗಳು ಸಿಗ್ತಾ ಇವೆ ಹೆಚ್ಚೆಚ್ಚು, ಅಲ್ಲೆಲ್ಲ ಆ ಮನೆಗಳವರಿಗೆ ಅದು ಮನೆ ನೋಡಿರಿ, ಆ ಮನೆಯ ಇದನ್ನು ಡೈಮೆನ್ಷನ್ಸ್ ನೋಡಿರಿ, ಆ ಮನೆಯ ಕಿಮ್ಮತ್ತು ಮಾಡಿಸ್ರಿ, ಅಷ್ಟನ್ನು ಕೊಟ್ಟು ಬೇರೆ ಕಡೆ ಅವರಿಗೆ ಶಿಫ್ಟ್ ಮಾಡಿ ಅಲ್ಲಿ ಒಂದು ಉತ್ಖನನ ಮಾಡೋಣ ಅನ್ನುವಂಥ ವಿಚಾರವನ್ನು ನಾನು ರೈಟಿಂಗ್ನಲ್ಲೇ ಅವ್ರಿಗೆ ಕೊಟ್ಟಿದ್ದೆ. ಹಾಗಾಗಿ ಇಲ್ಲಿ ಉತ್ಖನನವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದರೆ ಹೊರತು ಇತ್ತೀಚೆಗೆ ಸಿಕ್ಕಿರ್ತಕ್ಕಂತಹ ಆ ಬಂಗಾರದ ಆಭರಣಗಳಿಗೂ ಇಲ್ಲಿ ಉತ್ಖನನ ಮಾಡ್ತಾ ಇರೋದಕ್ಕೂ, ಬಂಗಾರಕ್ಕಾಗಿಯೇ ಉತ್ಖನನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ತಪ್ಪು ತಿಳಿಯೋದಕ್ಕೂ ಬಹಳಷ್ಟು ಬಾರಿ ಪ್ರಿಂಟ್ ಮೀಡಿಯಾದವರು ಕೂಡ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಇತಿಹಾಸ ತಜ್ಞೆಯಾಗಿ ಸರ್ಪದ ಬಗ್ಗೆ ಅಂದ್ರೆ ಹಾಂ ಇಲ್ಲ, ಅದಕ್ಕೂ ನಾಗಕ್ಕೂ ನಿಧಿಗೂ ಸಂಬಂಧ ಇಲ್ಲ. ನಾಗಾರಾಧನೆ ಅನ್ನುವಂಥದ್ದು ಇಡೀ ಜಗತ್ತಿನಾದ್ಯಂತ ಇದೆ, ಎಲ್ಲ ಬುಡಕಟ್ಟುಗಳಲ್ಲಿದೆ, ಜನರಲ್ಲೂ ಇದೆ, ಎಲ್ಲ ಧರ್ಮೀಯರಲ್ಲಿಯೂ ಕೂಡ ಅಂಥ ಒಂದು ನಂಬಿಕೆ ಇದೆ. ಇಲ್ಲಿಯೂ ಕೂಡ ನಾಗಾರಾಧನೆ ಅನ್ನೋದು ಪ್ರಚಲಿತ ಆಗಿತ್ತು. ಅದಕ್ಕೆ ಒಂದು ರೀತಿಯ ಭಯ ಮತ್ತು ಆತಂಕ, ಅದು ಕಡಿದ್ರೆ ನಾವು ಸತ್ತೋಗ್ತೀವಿ, ಅದಕ್ಕೆ ನಾವು ನಮ್ಮನ್ನು ರಕ್ಷಿಸೋದು ನಾಗ ಅನ್ನತಕ್ಕಂಥದ್ದು, ಆ ನಾಗನ ಪೂಜೆ ಮಾಡಿದರೆ ಅದು ನಮ್ಮನ್ನು ರಕ್ಷಿಸ್ತದೆ ಅನ್ನುವಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಇದ್ದದ್ರಿಂದಾಗಿ ಹೀಗಾಗ್ತಾ ಇದೆ ಅಂತ ಅನ್ನೋದು ಒಂದು. ಎರಡನೇದಾಗಿ, ನಮಗೆ ನಾಗ ಅನ್ನೋದು ಸಂತಾನವನ್ನು ಕೊಡ್ತಕ್ಕಂಥ ಒಂದು ದೇವರು ಅನ್ನುವಂಥ ಪರಿಕಲ್ಪನೆ ಇದೆ. ಉದಾಹರಣೆಗೆ ನೀವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತೀರಿ, ಅಲ್ಲಿಯೂ ಕೂಡ ನಾಗಾರಾಧನೆ ಮಾಡ್ತೀರಿ. ಯಾರು ಮಕ್ಕಳಾಗೋದಿಲ್ವೋ, ಸಂತಾನ ಇರೋದಿಲ್ವೋ ಅವರೆಲ್ಲ ನಾಗಾರಾಧನೆಯನ್ನು ಮಾಡಬೇಕು, ನಾಗಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು, ನಾಗಮೂರ್ತಿಯನ್ನು ದಾನ ಮಾಡಬೇಕು ಇತ್ಯಾದಿಯಾದಂಥ ನಂಬಿಕೆಗಳು ನಮ್ಮ ಜನರಲ್ಲಿವೆ. ಹಾಗಾಗಿ ನಾಗಾರಾಧನೆ ಅನ್ನೋದು ಎಲ್ಲ ಕಡೆಯೂ ಇದೆ. ನಾಗಮೂರ್ತಿಗಳು, ನಾಗಶಿಲ್ಪಗಳಂತೂ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕಡಿಮೆ ಅನ್ರಿ. ದಕ್ಷಿಣ ಕರ್ನಾಟಕಕ್ಕೆ ಹೋಗ್ರಿ ನೀವು, ಪ್ರತಿಯೊಂದು ಆಲದ ಮರ, ಅಶ್ವತ್ಥ ಮರ, ಅದ್ರ ಸುತ್ತಮುತ್ತಲೂ ನಾಗಶಿಲ್ಪಗಳು ಸಾವಿರಾರು ಗಟ್ಟಲೆ ಸಿಗೋದನ್ನು ನಾವು ನೋಡ್ತೇವೆ. ಮೇಡಮ್, ತಮ್ಮ ಅಧ್ಯಯನ ಪ್ರಕಾರ ಟಂಕಶಾಲೆ ಇತ್ತು ಅಂತೀರಿ, ಯಾವ ಶತಮಾನದಲ್ಲಿ, ಯಾವ ರಾಜರ ಆಳ್ವಿಕೆಯಲ್ಲಿ? ಟಂಕಶಾಲೆಯ ಉಲ್ಲೇಖ ನಮಗೆ ಬರೋದು ಕಲ್ಯಾಣ ಚಾಲುಕ್ಯರ ಕಾಲಕ್ಕೇ ಬರ್ತದೆ. ಕಲ್ಯಾಣ ಚಾಲುಕ್ಯರು ಅಂತಂದರೆ ಸುಮಾರು 11ನೇ ಶತಮಾನ, 12ನೇ ಶತಮಾನ. ಮತ್ತು ಈ ಲೊಕ್ಕಿಯ ಗದ್ಯಾಣದ ಬಗ್ಗೆ ನಾನು ಹೇಳಿದ್ನಲ್ಲ, ಇದು ಕೇವಲ ಈ ಭಾಗದಲ್ಲಿ ಅಂದರೆ ಲಕ್ಕುಂಡಿಯ ಸುತ್ತಮುತ್ತಲು ಅಷ್ಟೇ ಪ್ರಚಲಿತವಾಗಿರಲಿಲ್ಲ. ಅದು ಇಡೀ ಕರ್ನಾಟಕದಾದ್ಯಂತ ಇರುವಂತಹ ಶಾಸನಗಳಲ್ಲಿ
ಲಕ್ಕಿ ಗದ್ಯಾಣದ ಉಲ್ಲೇಖ ಬರ್ತದೆ. ಹಾಗಾಗಿ ಆ ನಾಣ್ಯ ಇಡೀ ನಾಡಿನಾದ್ಯಂತ ಚಲಾವಣೆಯಲ್ಲಿತ್ತು.